ಯಾತಕ ಮಾಡತೀನಿ ಗಡಿಬೇಡಿ, ಯಾತಕ ಮಾಡತೀನಿ ಗಡಿಬೇಡಿ, ಮಾತು ಮಾತಿಗೆ ಸಿಡಿಮಿಡಿ. ಯಾತಕ ಮಾಡತೀನಿ ಗಡಿಬೇಡಿ, ಮಾತು ಮಾತಿಗೆ ಸಿಡಿಮಿಡಿ, ಮಾತು ಮಾತಿಗೆ ಸಿಡಿಮಿಡಿ. ಸಾವಧಾನವೇ ಪ್ರಧಾನವೆಂದು ನಡಿ, ನಡಿ ನಡಿ. ಹಸಿದವರಿಗೆ ಅನ್ನವ ನೀಡಿ, ಹಸಿದವರಿಗೆ ಅನ್ನವ ನೀಡಿ. ನಿಮ್ಮಲ್ಲಿರುವ ಜ್ಞಾನ ದಾಸೋಹ ಮಾಡಿ, ನಿಮ್ಮಲ್ಲಿರುವ ಜ್ಞಾನ ದಾಸೋಹ ಮಾಡಿ. ನಂಬುವ ಮೊದಲು ಅಳೆದು ತೂಗಿ ನೋಡಿ, ಭಜನೆ ಮಾಡೋಣ ನಿಜಾತ್ಮ ಶಿವನ, ಭಜನೆ ಮಾಡೋಣ ನಿಜಾತ್ಮ ಶಿವನ. ಎಲ್ಲರೂ ಕೂಡಿ, ಎಲ್ಲರೂ ಕೂಡಿ, ಎಲ್ಲರೂ ಕೂಡಿ, ಎಲ್ಲರೂ ಕೂಡಿ, ಎಲ್ಲರೂ ಕೂಡಿ, ಎಲ್ಲರೂ ಕೂಡಿ. ಇವತ್ತು ನಮ್ಮ ಬದುಕು ಧಾವಂತದ ಬದುಕಾಗಿಬಿಟ್ಟಿದೆ. ಎಲ್ಲಿ ನೋಡಿದರೂ ಗಡಿಬಿಡಿ, ಯಾವುದಕ್ಕೂ ಸಮಯ ಇಲ್ಲ, ನಿಂತು ಮಾತಾಡಲಿಕ್ಕೆ ಸಮಯ ಇಲ್ಲ, ಪಕ್ಕದ ಮನೆಯವ್ರನ್ನ ಮಾತಾಡಿಸ್ಲಿಕ್ಕೆ ಸಮಯ ಇಲ್ಲ. ಮನೇಲಿ ಕುಂತು ನಗ್ತಾ ಮಾತಾಡಬೇಕು, ಒಂದಿಷ್ಟು ವಿಷಯ ಅನ್ನೋಂಗಿಲ್ಲ. ಎಲ್ಲವೂ ಕೂಡ ಟಿ ವಿ ಮೊಬೈಲ್ನಲ್ಲೇ ಸಮಯ ಕಳೆದುಕೊಳ್ತಾ ಇದೆ. ಹೀಗಾಗಿ ಏನಾದರೂ ಕೇಳಿದ ಕೂಡ ಸಿಡಿಮಿಡಿಗೊಳ್ಳೋದು ಅದು ಭಾಳ ಕಾಣಿಸ್ತಾ ಇದೆ. ಮನಸ್ಸು ಸಮಾಧಾನ ಇರಬೇಕೆಂದರೆ ಸಾವಧಾನ ಇರಬೇಕು, ಸಾವಧಾನ ಪ್ರಧಾನ ಆಗಿರಬೇಕು. ಹಾಗಿದ್ದಾಗ ಮಾತ್ರ ಮನಸ್ಸು ಶಾಂತವಾಗಿರ್ತದೆ. ಹಸಿದವರಿಗೆ ಯಾವಾಗಲೂ ನಾವು ಅನ್ನವನ್ನು ನೀಡಿದರೆ, ಅವರ ಹೊಟ್ಟೆ ತಣ್ಣಗಿದ್ದರೆ ನಮ್ಮ ಮನೆ ಕೂಡ ಶಾಂತ ತಣ್ಣಗಿರ್ತದೆ. ನಮ್ಮಲ್ಲಿರುವಂಥ ಜ್ಞಾನ ಎಷ್ಟೇ ಇರಲಿ ಅದನ್ನು ಇನ್ನೊಬ್ಬರಿಗೆ ಕೊಡ್ತಾ ಹೋಗಬೇಕು ದಾಸೋ ರೀತಿಯಲ್ಲಿ. ಇನ್ನೊಬ್ಬರನ್ನ ನಂಬೋಕು ಅಂತ ಮೊದಲು ಸ್ವಲ್ಪ ಅವ್ರನ್ನ ಅಳೆದು ತೂಗಿ ನೋಡಿ ಆಮೇಲೆ ನಂಬಬೇಕು. ಅವ್ರ ನಂಬಿಕೆಗೆ ಅರ್ಹದರ ಮೇಲೆ ನಂಬಬೇಕು. ಅದರಿಂದ ಭಾಳ ದಿವಸ ಆ ನಂಬಿಕೆ ಉಳಿಸ್ಕೊಂಡು ಅವ್ರು ಹೋಗುವವರು ಇರಬೇಕು. ಅಂಥವ್ರು ಸ್ನೇಹ ಮಾಡಬೇಕು. ನಾವೆಲ್ಲರೂ ಕೂಡಿ ಆ ನಿಜಾತ್ಮ ಶಿವನ ಭಜನೆಯನ್ನು ದಿನಾಲೂ ಮಾಡೋಣ ಅಂತ ಹೇಳ್ತಾ ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಇದೊಂದು ಸ್ವರಚಿತ ವಚನ. ಹಾಡಿದವರು ರವೀಂದ್ರ ಜಕಾತಿ.